ಇವತ್ತು ದೇವರು ನಿಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಆಮೆನ್. ನಮ್ಮ ಅನೇಕ ಅಗತ್ಯಗಳಿದೆ, ಬೇಡಿಕೆಗಳಿದೆ. ಹಲ್ಲೆಲೂಯಾ, ಅನೇಕ ಅವಶ್ಯಕತೆಗಳು ಇನ್ನೂ ಸಂಪೂರ್ಣವಾಗಿಲ್ಲ, ಇನ್ನೂ ಬೇಡ್ತಾ ಇದ್ದೇವೆ. ಹಾಗಾದ್ರೆ ಯಾವ ರೀತಿ ನಾವು ನಡೆದರೆ, ದೇವರು ನಮಗೆ ಎಂಥ ವಾಗ್ದಾನವನ್ನು ಕೊಟ್ಟಿದ್ದಾರೆ, ದೇವರ ವಾಕ್ಯದ ಅಡಿಯಲ್ಲಿ ಪವಿತ್ರಾತ್ಮನ ಸಹಾಯದ ಮುಖಾಂತರ ನಾವು ವಾಕ್ಯವನ್ನು ಧ್ಯಾನ ಮಾಡಿದಾಗ ಖಂಡಿತವಾಗಿ ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೊರತೆಯನ್ನು ದೇವರು ನೀಗಿಸುವ ದೇವರಾಗಿದ್ದಾರೆ. ಒಂದು ಹಲ್ಲೆಲೂಯಾ ಹೇಳಿ ನೋಡುವ. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ನಿಮ್ಮ ಜೀವನದ ಸಂಪೂರ್ಣವಾದ ಅಗತ್ಯಗಳನ್ನು ಇವತ್ತಿನ ದೇವರು ಪೂರೈಸುತ್ತಾನೆ. ನಂಬಿಕೆ ಇದೆಯಾ? ಎಷ್ಟು ಜನಕ್ಕೆ ನಂಬಿಕೆ ಇದೆ? ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಹಾಗಾದರೆ ಒಂದು ವಾಕ್ಯವನ್ನು ನಾವು ಇವತ್ತು ಓದುವ. ಪ್ರಕಟಣೆ ಗ್ರಂಥ 22ನೇ ಅಧ್ಯಾಯ 11ನೇ ವಾಕ್ಯ. ಪ್ರಕಟಣೆಯ ಗ್ರಂಥ ದ ರೆವಲ್ಯೂಷನ್ ಚಾಪ್ಟರ್ 22 ವರ್ಸ್ 11. ಪ್ರಕಟಣೆ 22:11. ದೇವರ ವಾಕ್ಯವನ್ನು ನಾವು ಓದಿದಾಗ ಈ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮ್ಮಲ್ಲಿ ಹಲ್ಲೆಲೂಯಾ ಎಚ್ಚರಿಸುವಂತದ್ದಾಗಿದೆ. ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಹಲ್ಲೆಲೂಯಾ. ಏನ್ ಹೇಳ್ತಾರೆ ನೋಡಿದ್ದೀರಾ? ಪವಿತ್ರನು ಇನ್ನೂ, ಹಲ್ಲೆಲೂಯಾ, ನೀನು ಇನ್ನೂ ಪವಿತ್ರ ಮಾಡಿಕೋ, ಇನ್ನೂ ಶುದ್ಧ ಮಾಡಿಕೋ. ದೇವರು ನಮ್ಮನ್ನು ಹೇಳ್ತಾ ಇದ್ದಾರೆ ಏನಂತೆ? ಸಾಕಾಗದು, ನಿನ್ನ ಪರಿಶುದ್ಧತೆ ಸಾಕಾಗದು. ದೇವರು ನಮಗೆ ಹೇಳ್ತಾ ಇದ್ದಾರೆ, ನೀನು ಇನ್ನೂ ಪರಿಶುದ್ಧ ಮಾಡಿಕೋ, ಇನ್ನೂ ಶುದ್ಧ ಮಾಡಿಕೋ. ನಿನ್ನ ಜೀವಿತದಲ್ಲಿ, ನಿನ್ನ ಬಾಳಿನಲ್ಲಿ, ನಿನ್ನ ಕೆಲಸದಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ವ್ಯವಹಾರದಲ್ಲಿ ಪರಿಶುದ್ಧತೆ ಸಾಲದು. ನಿನ್ನ ಪ್ರಾರ್ಥನೆಯಲ್ಲಿ ಪರಿಶುದ್ಧತೆ ಸಾಲದು. ನಿನ್ನ ಮಾತಿನಲ್ಲಿ ಪರಿಶುದ್ಧತೆ ಸಾಲದು. ನಿನ್ನ ಕುಟುಂಬದ ಜೀವಿತದಲ್ಲಿ ಪರಿಶುದ್ಧತೆ ಸಾಲದು. ನಿನ್ನ ನೋಟದಲ್ಲಿ ಪರಿಶುದ್ಧತೆ ಸಾಲದು. ನೀನು ಕೇಳ್ತಕ್ಕಂಥ ಮಾತಿನಲ್ಲಿ, ಕೇಳ್ತಕ್ಕಂಥ ಹಾಡಿನಲ್ಲಿ ಪರಿಶುದ್ಧತೆ ಸಾಲದು. ಇನ್ನು ಪರಿಶುದ್ಧ ಮಾಡಿಕೋ. ಹಲ್ಲೆಲೂಯಾ, ಆಮೆನ್. ಲೌಕಿಕವಾದ ಜನರು, ಪ್ರಾಪಂಚಿಕವಾದ ಜನರು ಯಾಕೆ? ಕರ್ತನೆ ಮಕ್ಕಳೇ, ನಮಗಿನ್ನೂ ಹಣ ಬೇಕು, ನಮಗಿನ್ನೂ ಮನೆ ಬೇಕು, ನಮಗಿನ್ನೂ ಆಸ್ತಿ ಬೇಕು, ನಮಗಿನ್ನೂ ಅಂತಸ್ತು ಬೇಕು, ನಮ್ಮ ಮಕ್ಕಳು ಇನ್ನೂ ಓದಬೇಕು. ಎಲ್ಲರಿಗೂ ಆಸೆ, ನಮಗಿನ್ನೂ ಹಣ ಬೇಕು, ಲೌಕಿಕವಾಗಿ ಅವರಾಗಿ ನಾವು ಬೆಳೆಯಬೇಕೆಂಬ ಆಸೆ ಎಲ್ಲರಿಗಿದೆ. ಇದೆಯಾ ಇಲ್ವಾ? ತಪ್ಪೇನಲ್ಲ, ಸರಿನೇ. ಆದರೆ ಮೊದಲು ದೇವರ ರಾಜ್ಯ ಮತ್ತು ನೀತಿಯನ್ನು ಹುಡುಕು, ಅದರ ಜೊತೆಗೆ ನಿನಗೆ ಎಲ್ಲವೂ ಕೊಡಲು ಪಡುತ್ತದೆ. ಇಲ್ಲಿ ದೇವರ ವಾಕ್ಯ ಏನು ಹೇಳ್ತಾ ಇದ್ದಾರೆ? ನೀನು ಇನ್ನೂ ಪರಿಶುದ್ಧನಾಗು. ಹಾಗಾದ್ರೆ ನೀವು ಈಗ ಯಾವ ಮಟ್ಟಕ್ಕೆ ಇದ್ದೀರಾ ಅದು ಸಾಲದು. ನೀವು ತಿಳ್ಕೊಂಡಿರ್ಬೋದು, ನಾನು ಪರಿಶುದ್ಧವಾಗಿದ್ದೀನಿ, ಆಲಯಕ್ಕೆ ಹೋಗ್ತಾ ಇದ್ದೀನಿ, ಸತ್ಯವೇದ ಓದ್ತಾ ಇದ್ದೀನಿ, ಆರಾಧನೆ ಮಾಡ್ತಾ ಇದ್ದೀನಿ, ಆರಾಧನೆ ನಡೆಸ್ತಾ ಇದ್ದೀನಿ, ಸೇವೆ ಮಾಡ್ತಾ ಇದ್ದೀನಿ. ದೇವರ ವಾಕ್ಯ ಹೇಳ್ತಿದೆ, ಈ ಪರಿಶುದ್ಧತೆ ಸಾಲದು. ನೀನು ಅಲ್ಲೇ ನಿಲ್ಬೇಡ, ಇನ್ನು ಮುಂದೆ ಬಾ. ಹಲ್ಲೆಲೂಯಾ. ಪಕ್ಕದಲ್ಲಿ ಕೈ ಕೊಟ್ಟು ಹೇಳಿ, ಮುಂದೆ ಬನ್ನಿ. ದೇವರು ಹೇಳ್ತಾ ಇದ್ದಾರೆ, ಈಗಿರ್ತಕ್ಕಂಥ ಈ ಪರಿಶುದ್ಧತೆ ಸಾಲದು. ಹಲ್ಲೆಲೂಯಾ. ಕೈ ಸತಿ ಹಿಂಗೆ ಮಾಡಿ ಆಕ್ಷನ್ ನೋಡೋಣ. ಏನು ಸಾಲದು? ಏನು ಸಾಲದು? ಹಲ್ಲೆಲೂಯಾ. ಏನು ಸಾಲದು? ಪರಿಶುದ್ಧತೆ ಸಾಲದು. ಹಲ್ಲೆಲೂಯಾ, ಆಮೆನ್. ನೀವು ಎಲ್ಲ ಏನೇ ಮಾಡಿ, ದೇವರು ಇವತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಪರಿಶುದ್ಧತೆ ಸಾಲದು. ಹಲ್ಲೆಲೂಯಾ, ಆಮೆನ್. ನಿಮ್ಮ ಜೀವನವನ್ನು ನೀವು ಸರಿಪಡಿಸ್ಕೊಳ್ಬೇಕು. ಹಲ್ಲೆಲೂಯಾ. ಹಾಗಾಗಿ ದೇವರು ಹೇಳ್ತಾರೆ, ನಿನ್ನ ಪರಿಶುದ್ಧತೆಯನ್ನು ಸರಿಪಡಿಸ್ಕೋ. ಹಲ್ಲೆಲೂಯಾ. ಯಾಜಕ ಕಾಂಡದಲ್ಲಿ ನೋಡ್ಬೋದು. ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. 11:45 ಯಾಜಕರು, ಹಲ್ಲೆಲೂಯಾ, ಆಮೆನ್, ನೀವು ಇನ್ನೂ ಪರಿಶುದ್ಧರಾಗಿರಬೇಕು. ಹಲ್ಲೆಲೂಯಾ, ಆಮೆನ್. ಕರ್ತನು ಪರಿಶುದ್ಧನಾಗಿರುವುದರಿಂದ ನೀವು ಪರಿಶುದ್ಧರಾಗಿರಬೇಕು. ನಮ್ಮ ದೇವರು ಪರಿಶುದ್ಧನು. ಆದುದರಿಂದ ನಾವು ಹೇಗಿರ್ಬೇಕಂತೆ? ನಾವು ಹೇಗಿರಬೇಕು? ಪರಿಶುದ್ಧರಾಗಿರಬೇಕು. ಆದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು ಲೆವೆಲ್ಗೆ ಬಂದು, ಒಂದು ಹಂತಕ್ಕೆ ಬಂದು ಅಲ್ಲೇ ನಿಂತುಬಿಟ್ಟಿದ್ದಾರೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಇದು ಸಾಕಾಗದು. ಹಲ್ಲೆಲೂಯಾ. ಆರ್ಥಿಕ ಪರಿಸ್ಥಿತಿಯಲ್ಲಿ ಬೆಳೆಯಬೇಕು, ಲೌಕಿಕದಲ್ಲಿ ಬೆಳೆಯಬೇಕು, ಮನೆ, ಆಸ್ತಿ, ಅಂತಸ್ತು, ಗಾಡಿ, ಕಾರು, ಚಿನ್ನ, ಬೆಳ್ಳಿ ತಗೊಳ್ಳೋದ್ರಲ್ಲಿ ಬೆಳೆಯಬೇಕು. ಆದರೆ ದೇವರು ಹೇಳ್ತಾರೆ, ನೀನು ಪರಿಶುದ್ಧತೆಯಲ್ಲಿ ಬೆಳೆಯಬೇಕು. ನೀನಿಗಿರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಹಲ್ಲೆಲೂಯಾ ಲೆವೆಲ್ ನನಗೆ ಸಾಕಾಗುವುದಿಲ್ಲ, ಇನ್ನೂ ಬೆಳೆಯಲೇಬೇಕು. ಎಷ್ಟು ಜನ ಬೆಳೆಯಲಿಕ್ಕೆ ಪ್ರಯತ್ನ ಪಡ್ತೀರಾ? ಹಲ್ಲೆಲೂಯಾ. ಪಕ್ಕದಲ್ಲಿ ಕೊಳ್ಳಿ, ನೀವು ಇನ್ನೂ ಬೆಳೆಯಬೇಕು. ಹಲ್ಲೆಲೂಯಾ. ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ, ನಿಮ್ಮ ಪ್ರತಿಯೊಂದು ವಿಷಯದಲ್ಲಿ ನೀವು ಇನ್ನೂ ಪವಿತ್ರ ಆಗಬೇಕು. ಹಲ್ಲೆಲೂಯಾ. ನಿಮ್ಮ ನಡತೆ, ನಿಮ್ಮ ನುಡಿ, ನಿಮ್ಮ ನೋಟ, ನಿಮ್ಮ ಯೋಚನೆ, ಹಲ್ಲೆಲೂಯಾ, ನಿಮ್ಮ ಆಹಾರ, ನಿಮ್ಮ ಉಡುಗೆ ತೊಡುಗೆ, ನಿಮ್ಮ ಉಡುಗೆ ತೊಡುಗೆ ಪ್ರತಿಯೊಂದರಲ್ಲೂ ಪರಿಶುದ್ಧ ಬೇಕು. ಸಾಕಾಗದು, ಸಾಕಾಗದು. ಈಗ ಇರ್ತಕ್ಕಂಥ ಈ ಪವಿತ್ರತೆ, ಈ ಶುದ್ಧತೆ ಸಾಕಾಗದು. ಹಲ್ಲೆಲೂಯಾ, ಆಮೆನ್.
ಹಲ್ಲೆಲೂಯ. ಹಾಗಾಗಿ ದೇವರು ಹೇಳ್ತಾರೆ, ನೀನು ಇನ್ನೂ ಪರಿಶುದ್ಧನಾಗು, ನೀನು ಇನ್ನೂ ಪರಿಶುದ್ಧನಾಗು. ಹಲ್ಲೆಲೂಯ. ಪಾಸ್ಟರ್ ಆಗಿರ್ಬೋದು, ಸೇವೆ ಮಾಡ್ತಕ್ಕಂಥರಾಗಿರ್ಬೋದು, ಪ್ರವಾದಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ವಾಕ್ಯ ಹೇಳ್ತದೆ, ಇನ್ನೂ ನಿನ್ನನ್ನು ಪರಿಶುದ್ಧ ಮಾಡಿಕೋ, ಇನ್ನೂ ನಿನ್ನನ್ನು ತೊಳೆದಿಕೋ. ಹಲ್ಲೆಲೂಯ. ದೇವರು ಹೇಳ್ತಾರೆ, ಹಾಗಾದ್ರೆ ನಾವು ಪರಿಶುದ್ಧವಾಗಿ ಜೀವಿಸುವುದರಿಂದ ನಮಗೆ ಬರ್ತಕ್ಕಂಥ ಫಲ ಏನು? ಹಲ್ಲೆಲೂಯ. ಆಮೆನ್. ನಾವು ಪರಿಶುದ್ಧವಾಗಿ ಜೀವಿಸುವುದರಿಂದ, ನಮ್ಮನ್ನು ನಾವು ಕರ್ತನ ರಕ್ತದಲ್ಲಿ ಪವಿತ್ರ ಮಾಡಿಕೊಳ್ಳುವುದರಿಂದ, ಪವಿತ್ರವಾಗಿ ಜೀವಿಸುವುದರಿಂದ ನಮಗೆ ಬರ್ತಕ್ಕಂಥ ಫಲ ಏನು? ಅದನ್ನು ಇವತ್ತು ಧ್ಯಾನ ಮಾಡಿದ್ದೇವೆ. ನಾವು ಪವಿತ್ರವಾಗಿ ಜೀವಿಸಿದರೆ ಸಾಕು, ನಮ್ಮ ಜೀವನದ ಅಗತ್ಯಗಳೆಲ್ಲವೂ ಪೂರೈಸಲ್ಪಡುತ್ತದೆ. ನಮ್ಮ ಕೊರತೆಗೆ ಕಾರಣ ಏನು ಗೊತ್ತಾ? ನಮ್ಮಲ್ಲಿ ಇರ್ತಕ್ಕಂಥ ಅಶುದ್ಧತೆ. ದೇವರು ಇಷ್ಟಪಡ್ತಕ್ಕಂಥ, ದೇವರು ಪ್ರೀತಿಸ್ತಕ್ಕಂಥ ಆ ಪವಿತ್ರತೆ ನಮ್ಮಲ್ಲಿ ಇನ್ನೂ ಆಗಲಿಲ್ಲ, ಸೃಷ್ಟಿ ಆಗಲಿಲ್ಲ, ಕಡಿಮೆ ಇದೆ. ಹಲ್ಲೆಲೂಯ. ಆಮೆನ್. ಹಾಗಾಗಿ ದೇವರು ಹೇಳ್ತಾರೆ, ನೀನು ಇನ್ನೂ ಪವಿತ್ರನಾಗು, ಇನ್ನೂ ಪವಿತ್ರನಾಗು. ಹಾಗಾಗಿ ದೇವರ ವಾಕ್ಯದಲ್ಲಿ ಇವತ್ತು ಧ್ಯಾನ ಮಾಡುವ ನಾವು ಪರಿಶುದ್ಧವಾಗಿ ಪವಿತ್ರತೆಯಿಂದ ಜೀವಿಸುವುದರಿಂದ ನಮಗೆ ಬರ್ತಕ್ಕಂಥ ಫಲಗಳೇನು, ನಮಗೆ ಬರ್ತಕ್ಕಂಥ ಲಾಭಗಳೇನು? ಹಲ್ಲೆಲೂಯ. ನಾವು ಪವಿತ್ರವಾಗಿ ಜೀವಿಸುವ ಮುಖಾಂತರ ನಮ್ಮ ಅಗತ್ಯಗಳು ಪೂರೈಸಲ್ಪಡುತ್ತದೆ, ನಮ್ಮ ಕೊರತೆಗಳು ನೀಗಿಸಲ್ಪಡುತ್ತದೆ. ಆಮೆನ್. ಹಲ್ಲೆಲೂಯ. ಆಮೆನ್. ಸೈತಾನನು ನಮ್ಮಿಂದ ಓಡಿ ಹೋಗ್ತಾನೆ, ಶತ್ರುಗಳು ನಮ್ಮಿಂದ ದೂರ ಹೋಗ್ತಾರೆ. ಮಂತ್ರಗಳು ಅಥವಾ ತಂತ್ರಗಳಾಗಲಿ ಯಾವುದೇ ಆಗಲಿ ನಿಮಗೆ ವಿರುದ್ಧವಾಗಿ ಯಾರೇ ಮಾಡಿದರೂ ಕೂಡ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಪರಿಶುದ್ಧವಾಗಿ ಜೀವಿಸಿದಾಗ ಮಾತ್ರ, ನೀವು ಪವಿತ್ರವಾಗಿ ಜೀವಿಸಿದಾಗ ಸೈತಾನನ ದೆವ್ವಗಳು ನಿಮ್ಮನ್ನು ಬಿಟ್ಟು ದೂರ ಹೋಗ್ತದೆ. ನಿಮ್ಮ ಹತ್ತಿರಕ್ಕೆ, ನಿಮ್ಮ ಬಿಡಾರದ ಬಳಿಗೆ ಅದು ಬರುವುದೇ ಇಲ್ಲ. ಹಲ್ಲೆಲೂಯ. ಹಾಗಾಗಿ ದೇವರು ಹೇಳ್ತಾರೆ, ನೀನು ಪರಿಶುದ್ಧವಾಗಿ ಜೀವಿಸು. ಪರಿಶುದ್ಧವಾಗಿ ಜೀವಿಸುವುದರಿಂದ ಬರ್ತಕ್ಕಂಥ ಫಲಗಳೇನು? ಹಲ್ಲೆಲೂಯ. ಆಮೆನ್. ನಾವು 2 ಅರಸರುಗಳು 4:9 ನೋಡುವುದಾದರೆ, ಸುನೇಮಿಯ ಊರಿನಲ್ಲಿ ಒಬ್ಬ ಸ್ತ್ರೀ ಇದ್ದಾರೆ. ಆಕೆ ತನ್ನ ಗಂಡನಿಗೆ ಒಂದು ರೆಕಮೆಂಡೇಶನ್ ಅನ್ನ ಶಿಫಾರಸ್ ಮಾಡ್ತಾ ಇದ್ದಾಳೆ. ಏನಂತ ಶಿಫಾರಸ್ ಮಾಡಿಸ್ತಾ ಇದ್ದಾಳೆ? ಹಲ್ಲೆಲೂಯ. ನೋಡ್ರಿ, ಯಾವಾಗಲೂ ಈ ದಾರಿಯಲ್ಲಿ ಹೋಗಿ ಬರ್ತಾ ಇದ್ದಾರಲ್ಲ, ಈ ಎಲಿಷಾ ಅಂತಕ್ಕಂಥ ಆ ಪ್ರವಾದಿ, ಆ ದೇವ ಮನುಷ್ಯ, ಅವನು ಪರಿಶುದ್ಧನು. ಆ ಮನುಷ್ಯನು ಪರಿಶುದ್ಧನು, ಅವನು ದೇವರ ಮನುಷ್ಯ. ಈಕೆ ಏನು ತನ್ನ ಗಂಡನ ಹತ್ರ ಹೇಳ್ತಾ ಇದ್ದಾಳೆ ರೆಕಮೆಂಡೇಶನ್? ಅವನು ಪರಿಶುದ್ಧನು, ಅವನು ದೇವರ ಮನುಷ್ಯ. ಹಲ್ಲೆಲೂಯ. ಯಾರು ಹೇಳ್ತಿದ್ದಾರೆ? ಸುನೇಮಿಯ ಊರಿನ ಸ್ತ್ರೀ ಹೇಳ್ತಾ ಇದ್ದಾಳೆ, ಅವನು ಪರಿಶುದ್ಧನು, ಅವನು ದೇವರ ಮನುಷ್ಯ. ನೋಡಿ, ಪರಿಶುದ್ಧತೆಗೆ ಒಂದು ಶಕ್ತಿ ಇದೆ, ಪರಿಶುದ್ಧತೆಗೆ ಒಂದು ಪ್ರತಾಪ ಇದೆ. ಪರಿಶುದ್ಧತೆ ಮಾತಾಡತ್ತೆ, ಪರಿಶುದ್ಧತೆ ಮಾತಾಡತ್ತೆ, ಪವಿತ್ರತೆ ಮಾತಾಡತ್ತೆ. ನೀವು ಹೇಳ್ಬೇಕಂತಿಲ್ಲ, ನಾನು ಪರಿಶುದ್ಧವಾಗಿದ್ದೀನಿ, ನಾನು ಆಲಯಕ್ಕೆ ಹೋಗ್ತಾ ಇದ್ದೀನಿ, ನಾನು ಸ್ನಾನ ಮಾಡಿದ್ದೀನಿ, ನಾನು ಕ್ಲೀನ್ ಆಗಿ ಹೇಳಬೇಕಾಗಿದ್ದಿಲ್ಲ. ನೀನು ಪರಿಶುದ್ಧವಾಗಿ ಜೀವಿಸಿದರೆ ಅದು ಬೆಳಕು. ಆ ಪವಿತ್ರತೆಗೆ ಒಂದು ಶಕ್ತಿ ಇದೆ, ಅದು ಮಾತಾಡತ್ತೆ. ಈ ಸೇವಕ ಅವರ ಹತ್ರ ಹೋಗಿ ಹೇಳಿಲ್ಲ, ನಾನು ಪರಿಶುದ್ಧವಾಗಿದ್ದೀನಿ ಅಂತ ಹೇಳಿಲ್ಲ. ಇವನ ಜೀವಿತವನ್ನು ಕಂಡಂತ ಆಕೆ ಹೇಳ್ತಾ ಇದ್ದಾಳೆ, ಈ ಮನುಷ್ಯ ಪರಿಶುದ್ಧನು. ನಿಮ್ಮ ಜೀವ ಹೇಗಿದೆ? ನಿಮ್ಮ ಜೀವನ ಹೇಗಿದೆ? ನಿಮ್ಮ ಬಾಳು ಹೇಗಿದೆ? ಹಲ್ಲೆಲೂಯ. ನಿಮ್ಮ ಸಾಕ್ಷಿ ಹೇಗಿದೆ? ಹಲ್ಲೆಲೂಯ. ಕರ್ತನ ಮಕ್ಕಳು ಸುವಾಸನೆ ಕೊಡ್ತಕ್ಕಂಥ ಮಕ್ಕಳಾಗಿರಬೇಕು. ಹಲ್ಲೆಲೂಯ. ಆಮೆನ್. ಕರ್ತನ ಮಕ್ಕಳು ಪರಿಮಳ ಬೀಸ್ತಕ್ಕಂಥ ಮಕ್ಕಳಾಗಿರಬೇಕು. ಈ ಎಲಿಷನ ಜೀವನದ ಪವಿತ್ರತೆ ಪರಿಮಳ ಬೀಸ್ತಾ ಇದೆ, ಪರಿಮಳ ಬೀಸ್ತಾ ಇದೆ. ನಿಮ್ಮ ಬಾಳಿನಲ್ಲಿ ಪವಿತ್ರತೆ ಪರಿಮಳ ಬೀಸ್ತಾ ಇದೆಯಾ? ನಿಮ್ಮ ಕುಟುಂಬದ ಪರಿಮಳ ಬೀಸ್ತಾ ಇದೆಯಾ? ಯಾವ ಪರಿಮಳ ಬೀಸ್ತಾ ಇದೆ? ನೀವು ಯಾವ ಪರಿಮಳಕ್ಕೆ ಸಾಕ್ಷಿಯಾಗಿದ್ದೀರಾ? ಹಲ್ಲೆಲೂಯ. ಹಲ್ಲೆಲೂಯ. ಪವಿತ್ರತೆ ಮಾತಾಡತ್ತೆ, ಪವಿತ್ರತೆಗೆ ಪ್ರತಾಪ ಇದೆ, ಪವಿತ್ರತೆಗೆ ಶಕ್ತಿ ಇದೆ. ಈಕೆ ಹೇಳ್ತಾ ಇದ್ದಾಳೆ, ಅವನ ಜೀವನವನ್ನು ಕಂಡು ಅವನು ಹೋಗ್ಬೇಕಾದ್ರೆ ಪರಿಶುದ್ಧ, ಅವನ ನಡತೆಯಲ್ಲಿ ಪರಿಶುದ್ಧ, ಅವನ ಮಾತಿನಲ್ಲಿ ಪರಿಶುದ್ಧತೆ, ಅವನ ನುಡಿಯಲ್ಲಿ ಪರಿಶುದ್ಧತೆ, ಅವನ ಶೈಲಿಯಲ್ಲಿ ಪರಿಶುದ್ಧತೆ, ಅವನ ಊಟ ಮಾಡುವುದರಲ್ಲಿ ಪರಿಶುದ್ಧತೆ. ಇದನ್ನು ಕಂಡಂತಹ ಸ್ತ್ರೀ ಹೇಳ್ತಾ ಇದ್ದಾಳೆ ತನ್ನ ಗಂಡನಿಗೆ, ಅವನು ಪರಿಶುದ್ಧನು. ನಿನ್ನನ್ನು ಕುರಿತು ಏನು? ನಿನ್ನನ್ನು ಕುರಿತು ಏನು? ನಿನ್ನ ಮಕ್ಕಳನ್ನು ಕುರಿತು ಏನು? ನಿನ್ನ ಗಂಡನನ್ನು ಕುರಿತು ಏನು? ನಿನ್ನ ಬಾಯಿನ ಮಾತು ಕುರಿತು ಏನು? ನಿನ್ನ ನುಡಿಯ ಕುರಿತು ಏನು? ನಿನ್ನ ನುಡಿ, ನಿನ್ನ ತೊಡುಗೆಗಳ ಕುರಿತು ಏನು?
ನೀವು ಪವಿತ್ರತೆಗೆ, ಪರಿಶುದ್ಧತೆಗೆ ನೀವು ಸಾಕ್ಷಿಯಾಗಿದ್ದೀರಾ? ಹಲ್ಲೆಲೂಯಾ, ಆಮೆನ್. ನೀವು ಪರಿಶುದ್ಧವಾಗಿ ಇನ್ನೂ ಪವಿತ್ರವಾಗಿ ಜೀವಿಸಿದರೆ ನಿಮ್ಮ ಜೀವನದಲ್ಲಿ ನಿಮ್ಮ ಅಗತ್ಯಗಳೆಲ್ಲವನ್ನು ದೇವರು ಉಚಿತವಾಗಿ ಪೂರೈಸಿಕೊಡುತ್ತಾನೆ. ಉಚಿತವಾಗಿ, ಫ್ರೀಲಿ ಉಚಿತವಾಗಿ ಪೂರೈಸಿಕೊಡ್ತಾನೆ, ಉಚಿತವಾಗಿ ಪೂರೈಸ್ತಾನೆ. ಹಲ್ಲೆಲೂಯಾ. ಈ ಎಲೀಷನ ಜೀವನದಲ್ಲಿ ಇವನು ಪರಿಶುದ್ಧವಾಗಿದ್ದ. ಇವನು ಬಂದ್ಬಿಟ್ಟು ನನಗೆ ಮನೆ ಬೇಕು, ನನಗೆ ಆಹಾರ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ದೀಪ ಬೇಕು, ನನಗೆ ಕಾರ್ ಬೇಕು, ಕೇಳಲೇ ಇಲ್ಲ. ಯಾರು ಪರಿಶುದ್ಧವಾಗಿ ಜೀವಿಸ್ತಾರೆ, ಪರಿಶುದ್ಧದ ಮೇಲೆ ಪರಿಶುದ್ಧತೆ, ಇನ್ನೂ ಪರಿಶುದ್ಧತೆ, ನಾನು ಇನ್ನೂ ಪವಿತ್ರವಾಗಬೇಕು, ನಿನ್ನೆಗಿಂತ ಇವತ್ತು ಸಾಲದು, ನನ್ನ ಮಾತಿನಲ್ಲಿ ಇನ್ನೂ ಪರಿಶುದ್ಧತೆ, ನನ್ನ ನೋಟದಲ್ಲಿ ಇನ್ನೂ ಪರಿಶುದ್ಧತೆ, ನನ್ನ ಕುಟುಂಬದ ಜೀವಿತದಲ್ಲಿ, ನನ್ನ ವ್ಯವಹಾರದಲ್ಲಿ ಇನ್ನೂ ಪರಿಶುದ್ಧತೆ, ಇನ್ನೂ ಅಂತ ಒಂದು ಆಸೆ ನಿಮಗೆ ಬಂದ್ಬಿಟ್ರೆ ನಿಮ್ಮ ಜೀವನ ಬದಲಾವಣೆ ಆಗ್ಬಿಡ್ತದೆ ನೋಡ್ರಿ. ಹಲ್ಲೆಲೂಯಾ. ಅನೇಕ ಕ್ರೈಸ್ತ ಮಕ್ಕಳು ಇದಕ್ಕೆ ಸಮಯ ಕೊಡಲ್ಲ. ನಾವು ಇನ್ನೂ ದುಡಿಬೇಕ್ರಿ, ಇನ್ನೂ ಹೋಟಿ ಮಾಡ್ಬೇಕ್ರಿ, ಇನ್ನೂ ಕೆಲಸ ಮಾಡ್ಬೇಕ್ರಿ. ಆದರೆ ದೇವರು ಹೇಳ್ತಾರೆ, ಇನ್ನೂ ಪರಿಶುದ್ಧನಾಗ. ಇನ್ನೂ ಸಾಕಾಗ್ತಾ ಇಲ್ಲ ನನಗೆ, ನಿನ್ನ ಪರಿಶುದ್ಧತೆ ನನಗೆ ಸಾಕಾಗ್ತಾ ಇಲ್ಲ. ಇವನ ಸಾಕ್ಷಿ, ಎಲೀಷನ ಸಾಕ್ಷಿ ಆಕೆ ಹೇಳ್ತಾ ಇದ್ದಾಳೆ ನೋಡಿ. ಊರಿನ ಜನ ಹೇಳ್ತಾ ಇದ್ದಾರೆ, ಅವನ ನೋಡ್ಬಿಟ್ಟು ನೋಡ್ರಿ ಪರಿಶುದ್ಧವಂತ ಹೋಗ್ತಾ ಇದ್ದಾನೆ, ಪರಿಶುದ್ಧವಂತ. ನಮ್ಮ ನೋಡಿ ಜಗಳ ಗಂಟಿ ಹೋಗ್ತಾ ಇದ್ದಾಳೆ, ಮುಖ ತಿರ್ಸೋಳು ಹೋಗ್ತಾ ಇದ್ದಾಳೆ, ನೋಡಿ ಹೋಗ್ತಾ ಇದ್ದಾನೆ ನನ್ನ ಮಗ, ಕುಡುಕ್ ನನ್ನ ಮಗ, ಇವನ್ ಚರ್ಚಿಗೆ ಹೋಗ್ತಾನಂತೆ. ನೋಡಿ ಜಗಳ ಗಂಟೆ ಹೋಗ್ತಾ ಇದ್ದಾನೆ, ಇಲ್ಲಿ ಜಗಳ, ಅಲ್ಲಿ ಹಲ್ಲೆಲೂಯ. ನಿಮ್ಮನ್ನು ಕುರಿತು ಹೇಗಿದೆ ನೋಡಿ, ಎಲ್ಲಡ್ಕೆ ಪಾನ್ಪರಾಗ್. ಹಲ್ಲೆಲೂಯಾ. ಇಲ್ಲಿ ಸಾಕ್ಷಿ ಏನು? ಆ ಮನುಷ್ಯ ಪರಿಶುದ್ಧನು, ಆಕೆ ಪರಿಶುದ್ಧಳು, ಈಕೆ ಪರಿಶುದ್ಧಳು, ಈ ಮನೆ ಪವಿತ್ರ ಮನೆ. ನಿಮ್ಮನ್ನು ಕುರಿತು ಸಾಕ್ಷಿ ಹೇಗಿದೆ? ನಿಮ್ಮನ್ನು ಕುರಿತು ಪಕ್ಕದವರು ಏನು ಹೇಳ್ತಾ ಇದ್ದಾರೆ? ನಿಮ್ಮನ್ನು ಕುರಿತು ನಿಮ್ಮ ಗ್ರಾಮದಲ್ಲಿ ಸಾಕ್ಷಿ ಹೇಗಿದೆ? ಪವಿತ್ರತೆಯ ಪರಿಮಳ ಬೀಸುತ್ತಾ ಇದೆಯಾ? ಹಲೋ, ಏನು ಸ್ವಲ್ಪ ಡಲ್ ಆಗಿದ್ದೀರಾ? ಹಲ್ಲೆಲೂಯಾ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರಾರ್ಥನೆ ದೇವರು ಕೇಳಿ ಸದುತ್ತರ ಕೊಡಬೇಕಾ? ಹಣ ಅಲ್ಲ, ಅಂತಸ್ತಲ್ಲ, ವಿದ್ಯಾಭ್ಯಾಸ ಅಲ್ಲ. ನಾವು ಪವಿತ್ರವಾಗಿ ಜೀವಿಸಿದ್ರೆ ಸಾಕು, ಎಲ್ಲ ಅಗತ್ಯಗಳು ಪೂರೈಸಲ್ಪಡುತ್ತದೆ. ನಿಮ್ಮ ಕೊರತೆಗೆ ಕಾರಣ ಪವಿತ್ರತೆಯ ಕೊರತೆ. ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆಯನ್ನು ದೇವರು ಕೇಳದೇ ಇರುವ ಕಾರಣ ನಮ್ಮ ಪವಿತ್ರತೆಯ ಕೊರತೆ. ಇನ್ನೊಬ್ಬರು ನಾವು ಹೇಳೋದು ಬೇಡ, ನಮ್ಮಲ್ಲಿ ಪವಿತ್ರತೆ ಕಡಿಮೆ ಇದೆ, ನಮ್ಮಲ್ಲಿ ಶುದ್ಧತೆ ಕಡಿಮೆ ಇದೆ. ಅದನ್ನು ಸರಿಪಡಿಸ್ಕೊಳ್ವಾ. ನಮ್ಮ ಜೀವನದ ಎಲ್ಲ ಅಗತ್ಯಗಳನ್ನು ದೇವರು ಪೂರೈಸಲು ಸಿದ್ಧನಾಗಿದ್ದಾನೆ. ಹಲ್ಲೆಲೂಯಾ, ಆಮೆನ್. ಈ ಎಲೀಷ ಅವನೇನಾಗಿದ್ದ? ಪವಿತ್ರ. ಅವನಿಗೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ ರೀ. ಹಲ್ಲೆಲೂಯಾ. ನೋಡಿ ಏನೇನು ಆಶೀರ್ವಾದ ಹೊಂದ್ಕೊಂಡ್ರ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ಪರಿಶುದ್ಧತೆಗೆ ಪವರ್ ಇದೆ, ಪವಿತ್ರತೆಗೆ ಪವರ್ ಇದೆ, ಪವಿತ್ರತೆಗೆ ಶಕ್ತಿ ಇದೆ. ಪವಿತ್ರತೆ ಎಂತಹ ಆಶೀರ್ವಾದವನ್ನು ಬೇಕಾದರೂ ನಿಮ್ಮ ಮನೆಗೆ ತರ್ತಕ್ಕಂಥದ್ದು, ಅದಕ್ಕೆ ಶಕ್ತಿ ಇದೆ. ಹಲ್ಲೆಲೂಯಾ. ಹಾಗಾಗಿ ದೇವರು ಹೇಳ್ತಾರೆ, ಇನ್ನೂ ಪರಿಶುದ್ಧನಾಗು, ಇನ್ನೂ ಶ್ರೀಮಂತನಾಗ್ತೀಯ, ಇನ್ನೂ ಪರಿಶುದ್ಧನಾಗು, ಇನ್ನೂ ಪ್ರತಾಪ, ಇನ್ನೂ ಪರಿಶುದ್ಧನಾಗು, ಇನ್ನೂ ಅದ್ಭುತ, ಇನ್ನೂ ಪರಿಶುದ್ಧನಾಗು, ದರ್ಶನಗಳನ್ನು ಕಾಣ್ತೀಯ, ಇನ್ನೂ ಪರಿಶುದ್ಧನಾಗು. ಕರ್ತನು ಬೆಳೆಸ್ತಾನೆ. ಹಲ್ಲೆಲೂಯಾ. ಇನ್ನೂ ಪರಿಶುದ್ಧತೆ, ಇನ್ನೂ ಸಾಕಾಗದು, ಸಾಲದು. ಹಲ್ಲೆಲೂಯಾ. ಆಕೆ ಹೇಳ್ತಾ ಇದ್ದಾರೆ, ರೀ ದಿನಾ ಹೋಗ್ತಾ ಇದ್ದಾರಲ್ಲ, ಯಾರು? ಎಲೀಷ. ರೀ ಅವ್ರಿಗೆ ಮನೆ ಮೇಲೆ ಮಾಡಿ ಮೇಲೆ ಒಂದು ಮನೆ ಕಟ್ಕೊಡನ್ರಿ. ನಿಮಗೆ ಮನೆ ಇಲ್ವಾ? ನಿಮಗೆ ಸ್ವಂತ ಮನೆ ಇಲ್ವಾ? ನೀನು ಪರಿಶುದ್ಧವಾಗಿ ಜೀವಿಸು, ಇದೇ ಬೆಂಗಳೂರು ಪಟ್ಟಣದಲ್ಲಿ ದೇವರು ನಿನ್ನ ಕಟ್ಕೊಡ್ತಾರೆ. ಹಲ್ಲೆಲೂಯಾ. ನೀನು ಎಷ್ಟು ಪರಿಶುದ್ಧವಾಗಿ ಜೀವಿಸ್ತೀಯೋ ಅಷ್ಟು ಉಚಿತವಾಗಿ ದೇವರೇ ನಿನಗೆ ಕಟ್ಕೊಡ್ತಾರೆ. ಆಕೆ ಏನು ರೆಕಮೆಂಡ್ ಮಾಡ್ತಾಳೆ? ರೀ ಇವ್ರಿಗೆ ಒಂದು ಮಾಡಿ ಮೇಲೆ ರೀ ಒಂದು ಕೊಠಡಿ ಕಟ್ಕೊಡನ್ರಿ. ನೀನು ಪರಿಶುದ್ಧವಾಗಿ ಜೀವಿಸಿದರೆ ದೇವರು ನಿನಗೆ ಮನೆಯನ್ನು ಕಟ್ಕೊಡ್ತಾರೆ. ಅದು ಮಾತ್ರ ಅಲ್ಲ, ಆ ಮನೆಗೆ ಬೇಕಾದಂಥ ವಸ್ತುಗಳು ಏನು ಹೇಳ್ತಿದ್ದಾರೆ? ಅಲ್ಲಿ ಕುರ್ಚಿ, ಅಲ್ಲಿ ಮೇಜು, ಅಲ್ಲಿ ದೀಪಸ್ತಂಭ. ಅದು ಮಾತ್ರವಲ್ಲ, ಪ್ರತಿದಿನ ಅವನಿಗೆ ಉಚಿತವಾದ ಆಹಾರ. ನಿಮಗೆ ಮನೆ ಬೇಕಾ? ನಿಮ್ಮ ಅಗತ್ಯಗಳೇನು? ನೀವೇನು ಬೇಡ್ತಾ ಇದ್ದೀರಾ? ನಿಮ್ಮ ಪ್ರಾರ್ಥನೆ ಏನು? ನಿಮ್ಮ ಭಿನ್ನಹ ಏನು?
ಹಲ್ಲೆಲೂಯ, ಹಲ್ಲೆಲೂಯ. ಹಣನಾ, ಬಿಡುಗಡೆನಾ, ಸಮಾಧಾನನಾ, ಏನು? ದೇವರು ಹೇಳ್ತಾರೆ, ನೀನು ಇನ್ನೂ ಪವಿತ್ರನಾಗು, ನಾನು ನಿನಗೆ ಎಲ್ಲವನ್ನು ಉಚಿತವಾಗಿ ಕೊಡ್ತೇನೆ. ಕರಗಳನ್ನು ತಟ್ಟಿ ನಾವು ಕರ್ತನ ಮಹಿಮೆ ಪಡಿಸುವ. ದೇವರೇ ಹೇಳ್ತಿದ್ದಾರೆ, ನೀನು ಇನ್ನೂ ಪರಿಶುದ್ಧವಾಗಿ, ನಿನಗೆ ಮನೆ ಉಚಿತ, ಆಹಾರ ಉಚಿತ, ಮನೆಗೆ ಬೇಕಾದ ಸಾಮಗ್ರಿಗಳಿಗೆ ಉಚಿತ, ಎಲ್ಲವೂ ಉಚಿತ. ಇನ್ನೊಬ್ಬರ ಹತ್ರ ಬೇಡದ್ ಬೇಡ, ನನಗೆ ಅದು ಇಲ್ಲ, ನನಗೆ ಇದೆಲ್ಲ, ನೀನು ಹೇಳೋದೇ ಬೇಡ. ನೀನು ಪವಿತ್ರವಾಗಿ ಜೀವಿಸಿದ್ರೆ ಸಾಕು. ದೇವರು ಹೇಳ್ತಾರೆ, ಶುಭವು ಕೃಪವು ನನ್ನನ್ನ ಇದು ಯಾರಿಗೆ ಬರೆದಿದ್ದು? ಯಾರು ಪರಿಶುದ್ಧರಾಗಿ ಜೀವಿಸ್ತಾರೋ ಅವರಿಗೆ. ಶುಭವು ಕೃಪವು ನನ್ನನ್ನ, ಸ್ವಲ್ಪ ಹೇಳಿ ಹೇಗೆ? ಹಿಂದೆ ಬರ್ತದೆ. ಹಲ್ಲೆಲೂಯಾ. ಹಾಗಾಗಿ ದೇವರು ಹೇಳ್ತಾರೆ, ನೀನು ಪರಿಶುದ್ಧವಾಗಿ ಜೀವಿಸಿದರೆ ಎಲಿಷನಿಗೆ ಕೊಟ್ಟಂತ ದೇವರು ನಿಮಗೆ ಹೇಳ್ತಾ ಇದ್ದಾರೆ, ನನ್ನ ಮಕ್ಕಳಿಗೆ ಇವತ್ತಿನ ಕೊಡುತ್ತೇನೆ. ಇವತ್ತೇ ನೀವು ಅರ್ಪಣೆ ಮಾಡಿ. ನಿಮ್ಮ ಬಾಳು ಬದಲಾವಣೆ ಆಗಲಿ, ನಿಮ್ಮ ಮಾತು ಬದಲಾವಣೆ ಆಗಲಿ, ನಿಮ್ಮ ನೋಟ ಬದಲಾವಣೆ ಆಗಲಿ, ನಿಮ್ಮ ದೃಷ್ಟಿ ಬದಲಾವಣೆ ಆಗಲಿ, ನಿಮ್ಮ ಕುಟುಂಬ ಬಾಳಾಗಲಿ, ನಿಮ್ಮ ವೈಯಕ್ತಿಕ ಜೀವನ ಬದಲಾಗಲಿ. ಹಾಲಲ್ಲಿ ನಿಮ್ಮ ಗಂಡ ಹೆಂಡತಿಯರ ಮಧ್ಯದಲ್ಲಿ ಪರಿಶುದ್ಧತೆ ಹೆಚ್ಚಲಿ. ದೇವರು ಹೇಳ್ತಾರೆ, ನಾನು ನಿನ್ನ ಆಸ್ತಿಯನ್ನು ಹೆಚ್ಚಿಸ್ತೇನೆ. ಹಲ್ಲೆಲೂಯಾ. ನೀನು ಎಲ್ಲ ಕಾರ್ಯದಲ್ಲಿ ಹೆಚ್ಚಿಸ್ತೇನೆ, ಎಲ್ಲವನಿಗೆ ಉಚಿತವಾಗಿ ಕೊಡುತ್ತೇನೆ. ಎಲಿಷನಿಗೆ ದೇವರು ಎಲ್ಲವನ್ನು ಉಚಿತವಾಗಿ ಕೊಟ್ಟರು. ಎಷ್ಟು ಚೆನ್ನಾಗೆ ಎಲ್ಲ ಲೌಕಿಕ ಆಶೀರ್ವಾದ ಬೇಕಂತೀರಾ? ಬೇಡವಾ? ಬೇಡ, ಅದನ್ನು ನನಗೆ ತಂದು ಕೊಟ್ಬಿಡಿ. ಹಲ್ಲೆಲೂಯಾ. ಬೇಕನ್ನೋರ ಕೈ ಎತ್ತಿ, ಮತ್ತೆ ಬೇಕನ್ನೋರ ಕೈ ಎತ್ತಿ. ಬೇಕಾ ಇಲ್ವಾ? ಹಾಗಾದರೆ ಇಷ್ಟು ದಿನ ನಾವು ಕರ್ತನಲ್ಲಿ ಬಂದು ಪ್ರಾಪಂಚಿಕವಾದ ಆಶೀರ್ವಾದ ಹೊಂದಿದೆ ಇರೋ ಕಾರಣ ಏನು? ನಮ್ಮಲ್ಲಿ ಸ್ವಲ್ಪ ಕೊರತೆ ಇದೆ. ಎಷ್ಟು ಜನ ಒಪ್ಕೊಳ್ತೀರಾ? ಹಾಗಾದರೆ ಇವತ್ತು ಸಮರ್ಪಣೆ ಮಾಡಿ. ಸ್ವಾಮಿ, ನಿಮ್ಮ ನಾಲಿಗೆಯನ್ನು ಸಮರ್ಪಿಸಿರಿ, ನಿಮ್ಮ ಕಣ್ಣನ್ನು ಸಮರ್ಪಿಸಿರಿ, ನಿಮ್ಮ ಕಿವಿಯನ್ನು ಸಮರ್ಪಿಸಿರಿ, ನಿಮ್ಮ ಮಾತನ್ನು ಸಮರ್ಪಿಸಿರಿ, ನಿಮ್ಮ ದೇಹವನ್ನು ಸಮರ್ಪಿಸಿರಿ. ರೋಮ 12:1 ಹೇಳ್ತದೆ. ಏನು ಹೇಳ್ತದೆ? ವಾಕ್ಯವನ್ನು ಕೇಳುವ. ಯಾವುದು ಭಕ್ತಿಪೂರ್ವಕವಾದ ಆರಾಧನೆ? ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಆಮೆನ್. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಅರ್ಪಿಸಿರಿ. ದೇವರೇ, ನನ್ನನ್ನು ಪರಿಶುದ್ಧಗೊಳಿಸು. ಆಮೆನ್. ಇದರಲ್ಲಿ ನೀವು ಬೆಳೆದು ಬಿಟ್ರೆ ಸಾಕು, ಎಲ್ಲ ಆಶೀರ್ವಾದ ತನ್ನಂತಾನೆ ನಿಮ್ಮ ಹಿಂದೆ ಬಂದ್ಬಿಡ್ತದೆ. ಹಲ್ಲೆಲೂಯಾ. ನೀವೊಂದು ಅಲ್ಲೆಲ್ಲೂ ಹೇಳಿ, ನಾನು ಕೇಳ್ತೀನಿ ನನ್ನ ಕಿವಿಯಲ್ಲಿ. ಹಲ್ಲೆಲೂಯಾ. ಆಮೇಲೆ ಸ್ವಲ್ಪ ಜೋರಾಗಿ ಹೇಳ್ಬೇಕು, ನಮಗೆ ವಯಸ್ಸಾಗ್ತಾ ಇದೆಯಲ್ಲ. ಆಮೇನ್. ಹಲ್ಲೆಲೂಯಾ. ಹಾಗೆ ಹೇಳ್ತಾರೆ. ಏನು ಹೇಳ್ತಾರೆ? ಉಚಿತ, ಎಲ್ಲ ಉಚಿತ. ದೇವ್ರು ಕೆಲವರು ಹೇಳ್ಬೋದು, ನನಗೆ ವಿದ್ಯಾಭ್ಯಾಸ ಇಲ್ಲ ರೀ, ನನಗೆ ಬಿಸ್ನೆಸ್ ಮಾಡಲಿಕ್ಕೆ ಗೊತ್ತಿಲ್ಲ ರೀ, ನಮ್ಮ ಕುಟುಂಬದಲ್ಲಿ ಕಷ್ಟ, ನನ್ನ ಮನೆ ನೋಡಿ ಹೀಗಿದೆ, ನನ್ನ ಗಂಡ ನೋಡಿ ಹೀಗಿದ್ದಾರೆ, ನನ್ನ ಮಕ್ಕಳು ನೋಡಿ ಹೀಗಿದ್ದಾರೆ. ಯಾವುದಿಲ್ಲ. ನೀನು ಮಾತ್ರ ಇವತ್ತಿನ ಆಲಯಕ್ಕೆ ಬಂದಿದೆಯಾ, ನೀನು ಪರಿಶುದ್ಧನಾಗಿ, ಇನ್ನೂ ಪರಿಶುದ್ಧನ, ದಿನದಿಂದ ದಿನಕ್ಕೆ ಪರಿಶುದ್ಧತೆಯಲ್ಲಿ ಬೆಳೆಯುತ್ತಾ ಬಾ. ನೀನು ಎಲ್ಲ ಕಾರ್ಯದಲ್ಲಿ ಬೆಳೆಯುತ್ತೀಯ, ಎಲ್ಲದರ ಕಾರ್ಯದಲ್ಲಿ ಬೆಳೆಯುತ್ತೀಯ, ಎಲ್ಲದರಲ್ಲಿ ಬೆಳೆಯುತ್ತೀಯ. ಆರ್ಥಿಕ ಇರ್ಬೋದು, ಅದು ಬಿಸ್ನೆಸ್ ಇರ್ಬೋದು, ಅದು ವಿದ್ಯಾಭ್ಯಾಸ ಇರ್ಬೋದು, ವ್ಯವಹಾರ ಆಗಿರ್ಬೋದು, ಅಲ್ಲ ಬೆಳೆ ಆಗಿರ್ಬೋದು, ವ್ಯವಸಾಯ ಆಗಿರ್ಬೋದು, ಯಾವುದೇ ಇರಲಿ, ಪ್ರತಿಯೊಂದರಲ್ಲಿ ಪರಿಶುದ್ಧತೆ ಇರಲಿ. ಆ ಪರಿಶುದ್ಧತೆ ಇದ್ದರೆ ಸಾಕು, ಎಲ್ಲವನ್ನು ದೇವರಿಗೆ ಉಚಿತವಾಗಿ ಕೊಡುತ್ತಾರೆ. ಹಲ್ಲೆಲೂಯಾ. ನೋಡಿ, ಅಲ್ಲಿಗೆ ಕುರ್ಚಿ ಉಚಿತ, ಮೇಜು ಉಚಿತ. ಹಲ್ಲೆಲೂಯಾ. ಆಮೇಲೆ ದೀಪಸ್ತಂಭ ಉಚಿತ, ಎಲ್ಲವೂ ಉಚಿತ. ಅದು ಮಾತ್ರವಲ್ಲ, ಯಾರು ಪರಿಶುದ್ಧವಾಗಿ ಜೀವಿಸ್ತಾರೆ ಅವನಲ್ಲಿ ಅದ್ಭುತದ ಶಕ್ತಿ ಇದೆ. ಅದ್ಭುತದ ಶಕ್ತಿ ಇದೆ. ಎಲ್ಲಿ ಪವಿತ್ರತೆ ಇದೆ ಅಲ್ಲಿ ಪ್ರತಾಪ. ನಮ್ಮ ಅಗತ್ಯಗಳೆಲ್ಲವೂ ಪೂರೈಸಲಿಕ್ಕೆ ಒಂದೇ ಒಂದು, ಏನು ಹೇಳಿ? ಡಿಗ್ರಿ ಬೇಕಾ? ಚಂದ ಬೇಕಾ? ಏನಿರಬೇಕು? ಹಲ್ಲೆಲೂಯಾ. ನೀನು ಯಾರೇ ಇರಲಿ, ನೀನು ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಹಣವಂತನಾಗಿರ್ಬೋದು, ಹಣ ಇಲ್ಲದವನಾಗಿರ್ಬೋದು. ಹಲ್ಲೆಲೂಯಾ. ನಿನ್ನ ಜೀವನ ಬದಲಾವಣೆ ಎಲ್ಲಿದೆ ಗೊತ್ತಾ? ನೀನು ಪರಿಶುದ್ಧವಾಗಿ ಜೀವಿಸ್ತಕ್ಕಂಥ ಮಾರ್ಗದಲ್ಲೇ ಇರುವುದು. ನಿನ್ನ ಜೀವನವನ್ನು ಪರಿಶುದ್ಧ ಮಾಡ್ಕೋ. ನೀನು ಪರಿಶುದ್ಧವಾಗಿ ಜೀವಿಸಿ ಸಾಕು. ದೇವರೇ ನಿನಗೆ ಮನೆಯನ್ನು ಕಟ್ಟಿಕೊಡ್ತಾರೆ. ನಿನಗೆ ಮನೆಗೆ ಬೇಕಾದಂಥ ಎಲ್ಲ ವಸ್ತುಗಳನ್ನು ದೇವರೇ ಕೊಡುತ್ತಾರೆ. ಹಲ್ಲೆಲೂಯಾ. ಆಮೇಲೆ ಕಳೆದಂಥ ವಾರದಲ್ಲಿ ಒಂದು ಮನೆಯನ್ನು ನಾನು ಭೇಟಿ ಮಾಡಿದೆ. ಆ ಮನೆಯನ್ನೇ ಆರಂಭದಲ್ಲಿ ಭೇಟಿ ಮಾಡಿದಾಗ ಆ ಮನೆಯಲ್ಲಿ ಏನೂ ಇರಲಿಲ್ಲ. ಹಲ್ಲೆಲೂಯಾ. ಆಮೇಲೆ ಮೊನ್ನೆ 2 ವರ್ಷಗಳಾಯಿತು, ಹೋಗ್ತಾ ಬರ್ತಾನೆ ಇದ್ದೀನಿ. ಹಲ್ಲೆಲೂಯಾ. ಮನೆ ಭೇಟಿ ಮಾಡಲಿಕ್ಕೆ ಹೋದಾಗ ಆ ಮನೆಯಲ್ಲಿ ಇವತ್ತು ಹೇಳಿದರು, ಪಾಸ್ಟರ್, ನಮ್ಮ ಮನೆ ಇವತ್ತು ಎಲ್ಲ ವಸ್ತುಗಳಿಂದ ತುಂಬೋಗಿದೆ, ನಮ್ಮ ಮನೆ ವಸ್ತುಗಳಿಂದ ತುಂಬೋಗಿದೆ. ಹಾಗೆ ನಾನು ಹೇಳಿದೆ, ನೀವು ಬೇಗ ನಿಮ್ಮ ಸ್ವಂತ ಮನೆಗೆ ಹೋಗ್ಬಿಡ್ತೀರಾ, ಬೇಗ ನಿಮ್ಮ ಸ್ವಂತ ಮನೆಗೆ ಹೋಗ್ಬಿಡ್ತೀರಾ. ಖಂಡಿತ ಈ ವರ್ಷದಲ್ಲಿ ಅವರು ದೇವರನ್ನು ಕೊಂಡೋಗ್ತಾರೆ. ಯಾಕೆ? ಒಬ್ಬ ವ್ಯಕ್ತಿ ತನ್ನನ್ನು ಪರಿಶುದ್ಧ ಜೀವಿತದಲ್ಲಿ ಅರ್ಪಣೆ ಮಾಡಿ ಪರಿಶುದ್ಧವಾಗಿ ಜೀವಿಸುವಾಗ ಅವರಿಗೆ ಬೇಕಾದಂಥ ಅಗತ್ಯಗಳನ್ನು ಕರ್ತನೆ ಪೂರೈಸಿ ಕೊಡುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆಮೇಲೆ ಅಗಮ್ಯದ ಬೆಳಕಿನಲ್ಲಿ ಜೀವಿಸ್ತಕ್ಕಂಥ ದೇವರೇ ನಿಮ್ಮ ಅಗತ್ಯಗಳನ್ನು ಪೂರ್ಣ ಮಾಡಿಕೊಳ್ಳುವಂಥ ದೇವರಾಗಿದ್ದಾರೆ. ಎಷ್ಟು ನನಗೆ ನಂಬಿಕೆ ಇದೆ,
ಎಷ್ಟು ಜನ ಇನ್ಮೇಲೆ ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ನೋಡಿ ಎಷ್ಟೋ ಜನ ಉಪವಾಸ ಬಿದ್ದು ಪ್ರಾರ್ಥನೆ ಮಾಡ್ತಾರೆ. ಯಾಕೆ? ಪರಿಶುದ್ಧತೆ ಇಲ್ಲ ಅಂದರೆ ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳೋದೇ ಇಲ್ಲ. ನಿನ್ನಲ್ಲಿ ಅಕ್ರಮ ಚಿಂತೆ ಇದ್ದರೆ, ಅನ್ಯಾಯದ ಯೋಚನೆ ಇದ್ದರೆ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ಹಲ್ಲೆಲೂಯಾ ಆಮೆನ್. ಕೀರ್ತನೆ 66:18 ಓದುವುದನ್ನು ಕೇಳುವ. ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದ. ನೋಡಿದ್ದೀರಾ? ನೀವು ಕೆಟ್ಟತನದ ಮೇಲೆ ಮನಸ್ಸಿಟ್ಟು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಯನ್ನ ದೇವರು ಕೇಳಲ್ಲ. ಹಲೋ, ಅರ್ಥ ಆಗ್ತಾ ಇದೆಯಾ? ಆಮೆನ್. ನೀವು ಪ್ರಾರ್ಥನೆ ಮಾಡ್ತಾ ಇರಬಹುದು, ಉಪವಾಸ ಬಿದ್ದು ಪ್ರಾರ್ಥನೆ ಮಾಡಬಹುದು, ಹಲ್ಲೆಲೂಯಾ ಆಮೆನ್. ರಾತ್ರಿಯಲ್ಲಿ ಎದ್ದು ಪ್ರಾರ್ಥನೆ ಮಾಡಬಹುದು, ಆಲಯಕ್ಕೆ ಬಂದು ಪ್ರಾರ್ಥನೆ ನಿನ್ನಲ್ಲಿ ಕೆಟ್ಟ ಯೋಚನೆ ಆಲೋಚನೆಗಳಿಂದ ಅಪವಿತ್ರೆಯಿಂದ ನೀನು ಪ್ರಾರ್ಥಿಸುವುದಾದರೆ ನಿನ್ನ ಪ್ರಾರ್ಥನೆಯನ್ನ ದೇವರು ಕೇಳುವುದಿಲ್ಲ. ಹಲ್ಲೆಲೂಯಾ ಹಲ್ಲೆಲೂಯಾ ಹೇಳು, ಒಂದು ಕೇಳ್ತೀನಿ ಹೋಗ್ಲಿ. ಹಲ್ಲೆಲೂಯಾ ಆಮೆನ್. ಬರ್ಕೊಳ್ಳಿ, ಮನೆಗೆ ಹೋಗಿ ಸತ್ಯವೇದ ನೋಡ್ರಿ. ಹಲ್ಲೆಲೂಯಾ ಆಮೆನ್. ದೇವರು ಹೇಳ್ತಿದ್ದಾರೆ ಹಾಗಾಗಿದೆ ಪರಿಶುದ್ಧವಾಗಿ ಜೀವಿಸಿದ್ರ ಬರ್ತಕ್ಕಂಥ ಆಶೀರ್ವಾದ. ಎಲಿಷನಿಗೆ ದೇವರು ಮನೆಯನ್ನು ಕಟ್ಕೊಟ್ರು. ಆಮೆನ್. ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ರು. ನಿಮ್ಮ ಅನುಕೂಲ ನಿಮ್ಮ ಪವಿತ್ರ ಜೀವಿತದಲ್ಲಿದೆ. ನಿಮ್ಮ ಅನುಕೂಲ, ನಿಮ್ಮ ಆಶೀರ್ವಾದ ನಿಮ್ಮ ಪವಿತ್ರ ಜೀವಿತ. ನೀವು ಪವಿತ್ರವಾಗಿ ಜೀವಿಸಿ. ಸೇವೆ ಬೆಳಿಬೇಕಾ? ನೀನು ಪವಿತ್ರವಾಗಿರು. ನೀನು ಬಿಸ್ನೆಸ್ ಬೆಳಿಬೇಕಾ? ನೀನು ಪವಿತ್ರವಾಗಿರು. ನೀನು ಆರೋಗ್ಯ ಸರಿಯಾಗಿರಬೇಕಾ? ನೀನು ಪವಿತ್ರವಾಗಿರು. ನಿನ್ನಲ್ಲಿ ಒಂದು ಶಕ್ತಿ ಇದೆ. ಹಲ್ಲೆಲೂಯಾ. ಎಲಿಷಾ ಅವನು ಪವಿತ್ರವಾಗಿ ಜೀವಿಸ್ತಾ, ಅವನು ಪರಿಶುದ್ಧನು. ಅವನಲ್ಲಿ ಹಲ್ಲೆಲೂಯಾ ಅದ್ಭುತ ಮಾಡುವ ಶಕ್ತಿ. ಹಲ್ಲೆಲೂಯಾ. ಸುನೇಮಳಿಗೆ ಆ ಊರಿನ ಸ್ತ್ರೀಗೆ ಮಕ್ಕಳಿಲ್ಲ. ಎಷ್ಟೋ ವರ್ಷಗಳಿಂದ ಮಕ್ಕಳಿಲ್ಲ. ಹಲ್ಲೆಲೂಯಾ. ಆಗ ಆ ಸೇವಕ ಬಂದು ಹೇಳ್ತಾನೆ, ಇವರಿಗೆ ಮಕ್ಕಳಿಲ್ಲ ಅಣ್ಣ ಅಂತಾನೆ. ಹೌದಾ ಅಂತೇಳಿ ಒಂದು ಪ್ರಾರ್ಥನೆಯನ್ನು ಮಾಡ್ತಾನೆ. ಒಂದು ಪ್ರಾರ್ಥನೆ ಮಾಡಿದಾಗ ಸುನೇಮಳಿಗೆ ಗರ್ಭ ಧರಿಸಿ ಒಂದು ಮಗು ಉಂಟಾಗತ್ತೆ. ಇವನು ಬಂದ ಮೇಲೆ, ಈ ಪರಿಶುದ್ಧ ಮನುಷ್ಯನು ಪ್ರಾರ್ಥನೆ ಮಾಡಿದ ಮೇಲೆ ಉಂಟಾಯಿತು ಅದ್ಭುತ. ಹಲ್ಲೆಲೂಯಾ. ನಿನ್ನ ಮುಖಾಂತರ ಅದ್ಭುತಗಳು ನಡಿಬೇಕಾ? ನಿನ್ನ ಮುಖಾಂತರ ವ್ಯಾಧಿಯಸ್ಥರು ಸ್ವಸ್ಥ ಹೊಂದಬೇಕಾ? ಹಲ್ಲೆಲೂಯಾ ಆಮೆನ್. ನಿನ್ನ ಮನೆಯಲ್ಲಿ ಬರ್ತಕ್ಕಂಥವರಿಗೆ ಬಿಡುಗಡೆ ಆಗಬೇಕಾ? ನೀನು ಪರಿಶುದ್ಧವಾಗಿ ಜೀವಿಸು. ಅವನು ಎಂಥ ಕುಡುಕನ ಇರಲಿ, ಅವನು ಎಂಥ ಕೆಟ್ಟ ಮನುಷ್ಯನ ಇರಲಿ, ನಿನ್ನ ಪವಿತ್ರತೆ ಅವನನ್ನು ಶುದ್ಧ ಮಾಡ್ತದೆ. ಹಲ್ಲೆಲೂಯಾ. ಹಾಗಾಗಿ ಹೇಳ್ತಾರೆ, ಇವನು ಪ್ರಾರ್ಥನೆ ಮಾಡಿದ ಗರ್ಭದಲ್ಲಿ ಹಲ್ಲೆಲೂಯಾ ಏನಾಯ್ತು? ಆಶೀರ್ವಾದ ಉಂಟಾಯಿತು. ಗರ್ಭ ಸೌಖ್ಯವಾಯಿತು. ಗರ್ಭದಲ್ಲಿ ಇರ್ತಕ್ಕಂಥ ಬಂಜೆತನದ ರೋಗ ಬಿಟ್ಟು ಹೋಯಿತು. ಹಲ್ಲೆಲೂಯಾ. ಪ್ರಿಯರೇ, ನೀವು ಪವಿತ್ರವಾಗಿದ್ದರೆ ನಿಮ್ಮೊಳಗಡೆ ಒಂದು ಶಕ್ತಿ ಇದೆ. ನೀವು ಯಾರ ಮೇಲೆ ಕೈ ಇಟ್ಟರೂ ಅದ್ಭುತ ನಡೀತದೆ. ನಿಮ್ಮೊಳಗೆ ಶಕ್ತಿ ಇದೆ, ನಿಮ್ಮೊಳಗೆ ಪ್ರತಾಪ ಇದೆ. ಅದು ಹೊರಗೆ ಬರುವುದು ಯಾವಾಗ? ನೀನು ಇನ್ನೂ ಪರಿಶುದ್ಧವಾದಾಗ, ಇನ್ನೂ ಪರಿಶುದ್ಧತೆ ಆದಾಗ, ಇನ್ನೂ ಪರಿಶುದ್ಧತೆ. ಹಲ್ಲೆಲೂಯಾ. ಎಲಿಷಾ ಪ್ರಾರ್ಥನೆ ಮಾಡಿದ, ಅವ್ರಿಗೊಂದು ಮಗು ಉಂಟಾಯಿತು. ಹಲ್ಲೆಲೂಯಾ ಆಮೆನ್. ಇನ್ನು ಕೆಲವು ದಿನ ಆದಮೇಲೆ ಈ ಮಗು ತೀರೋಗುತ್ತೆ. ಒಂದು ತಲೆನೋವು ಬಂದು ತೀರೋಗುತ್ತೆ. ಆಗ ಆಕೆ ಈ ಮಗುವನ್ನು ಎಲಿಷನ ಇದ್ದಂಥ ಮಂಚದ ಮೇಲೆ ಮಲಗಿಸಿ ಆಕೆ ಎಲಿಷನ ಇರ್ತಕ್ಕಂಥ ಸ್ಥಳಕ್ಕೆ ಬರ್ತಾಳೆ. ಹಲ್ಲೆಲೂಯಾ. ಸ್ಥಳಕ್ಕೆ ಬಂದು ಎಲಿಷನನ್ನು ಕರ್ಕೊಂಡು ಬರ್ತಾಳೆ. ಎಲಿಷನು ಬರುವುದಕ್ಕೆ ಮುಂಚಿತವಾಗಿ ಗೆಹಸಿ ಬರ್ತಾನೆ. ಗೆಹಸಿ ಹತ್ರ ಹೇಳ್ತಾರೆ, ನೀನು ಹೋಗಿ ಈ ಕೋಲನ್ನು ಸತ್ತಂಥ ಎಣದ ಆ ಮಗುವಿನ ಮೇಲೆ ಹಾಕಂತೇಳಿ. ಅವನು ಬಂದು ಹಾಕಿದ ಎಣ ಮೇಲೆ ಹೇಳಲಿಲ್ಲ. ಯಾಕಂದರೆ ಅವನ ಯೋಚನೆ ಸರಿ ಇಲ್ಲ. ಅವನ ಯೋಚನೆ ಸರಿ ಇಲ್ಲ. ಹಲ್ಲೆಲೂಯಾ ಆಮೆನ್. ನಮ್ಮ ಯೋಚನೆ ಸರಿಯಾಗಿರಬೇಕು. ನಮ್ಮ ಯೋಚನೆ ಭಾಳ ಶುದ್ಧವಾಗಿರಬೇಕು. ಟಿ ವಿ ನೋಡೋದ್ರಲ್ಲಿ ಬಹಳ ಜಾಗ್ರತೆ ಇರಬೇಕು. ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ವಾಲ್ ಪೋಸ್ಟ್ ನೋಡೋದ್ರಲ್ಲಿ ಜಾಗ್ರತೆ ಇರಬೇಕು. ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಅರ್ಧ ಪರ್ದೆ ನೋಡೋದ್ರಲ್ಲಿ ಜಾಗ್ರತೆ ಆಗಿರಬೇಕು. ಹಲ್ಲೆಲೂಯಾ ಆಮೆನ್. ಪ್ರತಿಯೊಂದರಲ್ಲಿ ನೀವು ಜಾಗ್ರತೆ ಆಗಿರಬೇಕು, ಪರಿಶುದ್ಧತೆ ಇರಬೇಕು. ಆಗ ಮಾತ್ರ ಅದ್ಭುತ ನಡೀಲಿಕ್ಕೆ ಸಾಧ್ಯ. ಇದರ ಹಿಂದೆ ಇವನು ಬಂದು ಕೋಲ್ ಹಾಕಿದ, ಎದೊಳ್ಳಿಲ್ಲ. ಆದರೆ ಆಕೆ ಬಿಡಲಿಲ್ಲ. ಆ ಸೇವಕನ ಜೊತೆಯಲ್ಲಿ ಕರ್ಕೊಂಡ್ಬರ್ತಾರೆ. ಆ ಸೇವಕ ಬಂದು ಈ ಎಣದ ಮೇಲೆ ಬೀಳ್ತಾನೆ. ಕೈಗೆ ಕೈ, ಬಾಯಿಗೆ ಬಾಯಿ, ಕಣ್ಣಿಗೆ ಕಣ್ಣು, ದೇಹಕ್ಕೆ ದೇಹ. ಹಾಗೆ ಅವನು ಬೊರಳು ಬೀಳ್ತಾನೆ. ಬೊರಳು ಬಿದ್ದ ಕೂಡಲೇ ಇವನ ಶರೀರದಲ್ಲಿ ಇರತಕ್ಕಂಥ ಆ ಪವಿತ್ರತೆಯ ಶಕ್ತಿ ಅವನ ಶರೀರದಲ್ಲಿ ಆದೋಗುತ್ತೆ. ಮಗು ಎದ್ದು ನಿಲ್ಲುತ್ತದೆ. ಅದ್ಭುತ ಎಲ್ಲಿಂದ ಬಂತು? ಎಲ್ಲಿಂದ ಬಂತು? ಅವನದು ಪವಿತ್ರ ಕಣ್ಣು, ಅವನದು ಪವಿತ್ರ ಮೂಗು, ಅವನದು ಪವಿತ್ರ ಶರೀರ, ಅವನ ಕರ ಪವಿತ್ರ, ಅವನ ಕಣ್ಣು ಪವಿತ್ರ, ಅವನ ಕಾಲು ಪವಿತ್ರ. ಅದಕ್ಕೆ ಅವನು ಜೀವಂತವಾಗಿ ಎದ್ದ. ನಿಮ್ಮ ಜೀವನದಲ್ಲಿ ಯಾವುದು ಸತ್ತೋಗಿದೆ? ನಿಮ್ಮ ನಂಬಿಕೆ ಸತ್ತೋಗಿದೆಯಾ? ನಿಮ್ಮ ಬಿಸ್ನೆಸ್ ಸತ್ತೋಗಿದೆಯಾ? ನಿಮ್ಮ ಕುಟುಂಬದಲ್ಲಿ ಜೀವವಿಲ್ಲವಾ? ನಿನ್ನನ್ನು ಪವಿತ್ರ ಮಾಡಿಕೋ.
ಇವತ್ತೇ ಸರ್ವಶಕ್ತನ ಶಕ್ತಿ ನಿನ್ನ ನರನಾಡಿಗಳಲ್ಲಿ, ನಿನ್ನ ಬಿಸಿನೆಸ್ನಲ್ಲಿ, ನಿನ್ನ ಕುಟುಂಬದಲ್ಲಿ ಅದು ಬರುವಂತದ್ದಾಗಿದೆ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆಪಡಿಸು. ಯಾವ ವ್ಯಕ್ತಿ ಪವಿತ್ರವಾಗಿ ಜೀವಿಸ್ತಾನೆ ಅಲ್ಲೇ ಅದ್ಭುತ. ಹಲ್ಲೆಲೂಯ. ಅವನು ಹೋಗಿ ಸುಮ್ಮನೆ ಬೊರಳು ಬೀಳ್ತಾನೆ ಅಷ್ಟೇ, ಪ್ರಾರ್ಥನೆನೇ ಮಾಡಿಲ್ಲ. ಅವನ ಮೇಲೆ ಹಾಗೆ ಟಚ್. ಪವಿತ್ರ ಜೀವಿಸುವ ಮನುಷ್ಯನ ಒಳಗೆ ಏನಿದೆ? ಪವರ್ ಇದೆ. ಏನ್ ಹೇಳಿ? ಕೈ ಮೇಲೆತ್ತಿ, ಚೂರು ಮೇಲೆತ್ತಿ. ಪವರ್. ಪವರ್ ಅಂದ್ರೆ ಹೆಂಗ್ ತೋರಿಸ್ತೀರಾ? ಮನೇಲಿ ಪವರ್ ಬೇರೆ ಬಿಡಿ, ಅದು ಪ್ರಶ್ನೆ ಬೇರೆ. ಅದೇ ಹಲ್ಲೆಲೂಯ. ಈಗ ನೀವು ಪವಿತ್ರವಾಗಿ ಜೀವಿಸಿದಾಗ ನಿಮ್ಮೊಳಗೆ ಏನು ಬರ್ತದೆ? ಪವರ್ ಇದೆ. ಸತ್ತಂತ ವ್ಯಕ್ತಿಯನ್ನು ಬದಲಾವಣೆ ಮಾಡ್ತಕ್ಕಂಥ ಪವರ್ ದೇವರು ನಿಮ್ಮೊಳಗೆ ಇಟ್ಟಿದ್ದಾರೆ. ಅದು ಯಾವಾಗ ಹೊರಗೆ ಬರುತ್ತೆ? ನೀವು ಪವಿತ್ರವಾಗಿ ಜೀವಿಸಿದಾಗ. ಕರಗಳನ್ನು ತಟ್ಟಿ ಕರ್ತನ ಮಹಿಮೆ ಪಡಿಸುವ. ಹಲ್ಲೆಲೂಯ. ನೋಡಿ ಎಷ್ಟೊಂದು ಅದ್ಭುತಗಳನ್ನು ದೇವರಲ್ಲಿ ಇಟ್ಟಿದ್ದಾರೆ. ಪವಿತ್ರವಾಗಿ ಜೀವಿಸಿದರೆ ಅದ್ಭುತ. ಅದು ಮಾತ್ರವಲ್ಲ, ಹಲ್ಲೆಲೂಯ, ಎಂತಹ ಕಷ್ಟಗಳಿದ್ರೂ ಅದನ್ನು ಪವಿತ್ರವಾಗಿ ಜೀವಿಸ್ತಕ್ಕಂಥ ಮನುಷ್ಯನಿಂದ ಮಾರ್ಪಡಿಸಲು ಸಾಧ್ಯ. ಅವನು ಪ್ರಾರ್ಥನೆ ಮಾಡಿದರೆ ಸಾಕು, ನಿಮ್ಮ ಜೀವನ ಬದಲಾವಣೆ ಆಗತ್ತೆ. ಹಲ್ಲೆಲೂಯ. ಆಮೆನ್. ಹಲ್ಲೆಲೂಯ. ಎಲೀಷನ ಜೀವನದಲ್ಲಿ ನೋಡ್ಬೋದು, ಅವರು ಊಟ ಮಾಡ್ತಿರ್ಬೇಕಾದ್ರೆ ಆ ಊಟವನ್ನು ತೆಗೆದು ಬಾಯಲ್ಲಿ ಇಡಬೇಕಾದ್ರೆ ಕಹಿ. ತಕ್ಷಣ ಒಂದು ಹಿಟ್ಟನ್ನು ತರಿಸಿ ಪ್ರಾರ್ಥನೆ ಮಾಡಿದ ಹಾಕಂತ ಹೇಳ್ದ. ಮತ್ತೆ ಅದನ್ನು ಕೊಟ್ಟರೆ ಏನಾಯ್ತು? ಆ ಕಹಿ ಸಿಹಿ ಆಯ್ತು. ನೀವು ನುಡಿದರೆ ಸಾಕು, ನೀವು ಹೇಳಿದರೆ ಸಾಕು, ಕರ್ತನ ಅದ್ಭುತವನ್ನು ಮಾಡ್ತಾನೆ. ಹಲ್ಲೆಲೂಯ. ಆಮೆನ್. ಎಷ್ಟು ಜನ ಜೀವಿಸಲಿಕ್ಕೆ ಪ್ರಯತ್ನಿಸ್ತೀರಾ? ಎಲ್ಲಿದೆ ನಿಮ್ಮ ಆಶೀರ್ವಾದ? ಪವಿತ್ರವಾಗಿ ಜೀವಿಸುವುದು. ಹಲ್ಲೆಲೂಯ. ಆಮೆನ್. ಎಷ್ಟು ಜನ ಜೀವಿಸಲಿಕ್ಕೆ ಪ್ರಯತ್ನ ಮಾಡ್ತೀರಿ? ಇವತ್ತಿಂದ ದೇವರ ಹತ್ರ ಕೇಳಿ, ಅಪ್ಪ ನಾನು ಇನ್ನೂ ಪರಿಶುದ್ಧವಾಗಿರಬೇಕು, ಇನ್ನೂ ಪರಿಶುದ್ಧವಾಗಿ ಜೀವಿಸಬೇಕು. ಇವತ್ತಿನಿಂದ ನಾನು ಇನ್ನೂ ಪರಿಶುದ್ಧತೆ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ವ್ಯವಹಾರದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಪತ್ನಿ ಜೊತೆ, ನನ್ನ ತಂದೆ ಜೊತೆ, ನನ್ನ ಕುಟುಂಬದ ಜೊತೆ, ನನ್ನ ಗಂಡನ ಜೊತೆ, ನನ್ನ ತಂದೆ ತಾಯಿ ಜೊತೆ, ನನ್ನ ಸ್ನೇಹಿತರ ಜೊತೆ, ವಿದ್ಯಾಭ್ಯಾಸದಲ್ಲಿ, ಕಾಲೇಜಿನಲ್ಲಿ, ಮೊಬೈಲಲ್ಲಿ ಪರಿಶುದ್ಧತೆ ಬರಬೇಕು, ಫೋನಲ್ಲಿ ಪರಿಶುದ್ಧತೆ, ಕಂಪ್ಯೂಟರ್ಲಿ ಪರಿಶುದ್ಧತೆ, ಪ್ರತಿಯೊಂದರಲ್ಲಿ ಪರಿಶುದ್ಧತೆ ಇದ್ರೆ ನಿನ್ನ ಬಾಳೆ ಆಶೀರ್ವಾದವಾಗಿರ್ತದೆ. ನೀನು ಅನೇಕರಿಗೆ ಪ್ರಯೋಜನವಾಗಿರ್ತೀಯ. ಹಲ್ಲೆಲೂಯ. ಆಮೆನ್. ಹಾಗಾಗಿ ದೇವರು ಹೇಳ್ತಾರೆ, ಪರಿಶುದ್ಧವಾಗಿ ಜೀವಿಸು.